ನೀವು ಶೋರೂಮ್ ಅಲ್ಲಿ ಏನ್ ವೆಹಿಕಲ್ ತಗೊಂತೀರೋ ಅದಕ್ಕಿಂತ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದ್ರೆ, ಅದಲ್ದಲೆ ನೀವೇ ಫಸ್ಟ್ ಓನರ್ ಆಗ್ತೀರಾ ಇಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳಿಗೆ. ಬಿಕಾಸ್ ಆಫ್ ಇವು ಡೆಮೋ ವೆಹಿಕಲ್ಗಳು, ಶೋರೂಮ್ ಅಲ್ಲಿ ಡೆಮೋಗಂತ ಯೂಸ್ ಮಾಡಿರ್ತಾರೆ, ಅದು ಲಿಮಿಟೆಡ್ ಸ್ಟಾಕ್ ಬಂದಿದೆ. ಇದು ಬಂದು 4.5 ಕೋಟ್ ಮಾಡಿದ್ವಿ, ಇದು ನೆಗೋಷಿಯಬಲ್ ಆಗುತ್ತೆ ಸರ್. 4.5 ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಸರ್. 5.5 ಲಕ್ಷ ಹೇಳ್ತಾ ಇದೀವಿ, ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. 6.5 ಇದೆ, ನೆಗೋಷಿಯಬಲ್ ಆಗುತ್ತೆ. ಇದು 7 lakhs ಕೋಟ್ ಮಾಡಿದ್ವಿ, ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 799 ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. ಬಂದು 8 ಲಕ್ಷ ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. ನೋಡಿ, XUV 700 ಬೇಕಾ, ಸ್ಕಾರ್ಪಿಯೋ ಎನ್ಲೈನ್ ಬೇಕಾ, ತಾರ್ ರಾಕ್ಸ್ ಬೇಕಾ, 3XO ಬೇಕಾ, ಅದಲ್ದಲೆ EV ವೆಹಿಕಲ್ ಬೇಕಾ, ಯಾವ್ದು ಬೇಕಾದ್ರೆ ತಗೊಳ್ಳಿ. ಅದಲ್ದಲೆ ರಿಜಿಸ್ಟರ್ಡ್ ವೆಹಿಕಲ್ ಕೂಡ ಇದಾವೆ, ಲೆಸ್ ಡ್ರಿವನ್ ವೆಹಿಕಲ್ ಇದಾವೆ, ಸಿಂಗಲ್ ಓನರ್ ವೆಹಿಕಲ್ ಇದಾವೆ. ಬೇರೆ ಏನ್ ಕೊಡ್ತಾರೋ ಅವ್ರಿಗಿಂತ 1% ಕಮ್ಮಿಗೆ ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಲೋನ್ ಬೇಕಾ, ಲೋನು ಆಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದನಾದ್ರೂ ಬನ್ನಿ, ಲೋನ್ ಆಗುತ್ತೆ ಅಲ್ವಾ. ಎಲ್ಲಿ ಗೊತ್ತಲ್ಲ, ಕಾರ್ ಅಂಡ್ ಬೈಕ್ ಬೊಮ್ಮನಹಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ಬಿಟ್ರೆ ಒಂದು 100-200 ಮೀಟ್ರು ಅಲ್ಲಿ ಬರ್ತಕ್ಕಂಥದ್ದೇ ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಶೋರೂಮ್. ಹೌದು, ಇದನ್ನ ಯಾಕಪ್ಪ ತೋರಿಸ್ತಿದ್ಯಾ ಅಂದ್ರೆ ಪದೇ ತೋರಿಸ್ತಾನೆ ಇರ್ತೀನಿ. ಯಾಕೆಂದ್ರೆ ಇಲ್ಲಿ ಡೆಮೋ ವೆಹಿಕಲ್ಗಳು ಸಿಗ್ತಾವೆ. ಡೆಮೋ ವೆಹಿಕಲ್ ಅಂದ್ರೆ ಜನ ಮುಗಿ ಬೀಳ್ತಾರೆ, ಎಲ್ಲಿ ಸಿಗ್ತಾವೆ ಅಂತ ಹೇಳ್ಬಿಟ್ಟು. ಶೋರೂಮ್ಗೆ ಹೋದ್ರೆ ಶೋರೂಮಲ್ಲೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದ್ರದ್ದಾಗಿರ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿದಾವೆ. ಕಾರ್ನ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಅಂದ್ರೆ ಅದು ಕಾರ್ ಅಂಡ್ ಬೈಕ್ ಶಿರೀಶ್ ಆಟೋ ಶೋರೂಮಲ್ಲಿ. ಸೊ ಇಷ್ಟು ಗಾಡಿಗಳು ಡೆಮೋ ವೆಹಿಕಲ್ಗಳಿದಾವೆ. ನೀವೇ ಸಿಂಗಲ್ ಓನರ್ ಆಗ್ತೀರಾ, ನೀವೇ ಫಸ್ಟ್ ಓನರ್ ಆಗ್ತೀರಾ. ಸೊ ಹೊಸದೇ ತಗೊಂಡ್ಬಿಡ್ಬೋದಲ್ಲ, ಇದನ್ನ ಯಾಕೆ ತಗೋಬೇಕು, ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು. ಪೈಸಾ ಹೌದು ಕಮ್ಮಿ. ಹೌದು ಸರ್. ಏನಂದ್ರೆ ಏನು ಹೊಸದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ನೀವೇ ಫಸ್ಟ್ ಓನರ್ ಆಗ್ತೀರಾ. ಮಾಡಲ್ ಬಂದು 24, 25 ಈ ತರ ಮಾಡಲ್ಗಳೇ ಇರ್ತವೆ. ಕಡಿಮೆನೂ ಓಡಿರ್ತವೆ, ಮತ್ತೆ ದುಡ್ಡು ಕಡಿಮೆ ಆಗುತ್ತೆ. 3-6 ಲಕ್ಷ ಕಡಿಮೆ ಆಗುತ್ತೆ. ಇನ್ನೊಂದು ಟಾಪ್ ಎಂಡ್ ಮಾಡಲ್ಸ್ ಇರ್ತವೆ ಎಲ್ಲಾನು. ಹೌದು. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಲ್ಲ ಸರ್. ಸೇಮ್ ಏನ್ ನಿಮ್ಗೆ ನ್ಯೂ ಕಾರ್ ಇರುತ್ತೋ ಡೆಮೋ ಕಾರ್ಗೆ ಅದೇ ಇಂಟ್ರೆಸ್ಟ್ ರೇಟ್ ಪಕ್ಕ. ಹೊಸ ಕಾರ್ ಏನ್ ತಗೊಂತೀರೋ ಅದೇ ಇಂಟ್ರೆಸ್ಟ್ ರೇಟ್ ಅಲ್ಲೇ ನಿಮಗೆ ಲೋನು ಕೂಡ ಕೊಡ್ತಾರೆ. ನೀವೇ ಸಿಂಗಲ್ ಓನರ್ ಆಗ್ತೀರಾ. ಅದಲ್ದಲೆ ವಾರಂಟಿ ಕೂಡ ಇರುತ್ತೆ ಗಾಡಿಗಳಿಗೆ. ನಿಮ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಏನಿರುತ್ತೋ ಅದನ್ನೇ ಕಂಟಿನ್ಯೂ ಆಗುತ್ತೆ ಅಲ್ವಾ. ಗಾಡಿ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಡೆಮೋ ವೆಹಿಕಲ್ ಅಂತೇಳಿ ಅದು ಇದು ನಜ್ಗುಜ್ಜು ಡೆಂಟು ಗಿಂಟ ಅದೆಲ್ಲ. ಸೊ ಒಳಗಡೆ ಒಂದ್ಸರಿ ನೋಡ್ಕೊಂಬಿಡಿ ಬನ್ನಿ. ಸೊ ನೋಡಿ, ಎಲ್ಲ ಪಾಲಿಶ್ ಗಿಲಿಶ್ ಎಲ್ಲ ಮಾಡಿ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ ಸರ್ ಅಲ್ವಾ. ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. ಸೆಕೆಂಡ್ ಓನರ್ ಗಾಡಿಗಳು, ಫಸ್ಟ್ ಓನರ್ ಗಾಡಿಗಳು. ಸೊ ಮೇನ್ ಆಗಿ ಸಿಂಗಲ್ ಓನರ್ ಗಾಡಿಗಳು ಇಲ್ಲಿರ್ತಕ್ಕಂಥದ್ದು. ಸೆಕೆಂಡ್ ಓನರ್ ಗಾಡಿಗಳು ತುಂಬಾ ಕಡಿಮೆ. ಸೊ ಇಲ್ಲೇನು ಡೆಮೋ ವೆಹಿಕಲ್ ನೋಡ್ತಾ ಇದ್ದೀರಾ, ಲೀಸ್ಟ್ ನೋಡ್ಕೊಂಬಿಡಿ. ಸೊ XUV 700 ವೆಹಿಕಲ್ ಇಲ್ಲಿ ಟೋಟಲ್ 2 ಗಾಡಿಗಳಿದೆ. ಸ್ಕಾರ್ಪಿಯೋ N ಇದೆ, ತಾರ್ ರಾಕ್ಸ್ 2 ಇದೆ, 3XO 2 ಇದಾವೆ, ಹಾಗೆ 400 1 ಇದೆ. ಸೊ ತಾರ್ ತಗೋತೀನಿ ಅಂದ್ರೆ ಅದು ಕೂಡ ಅಷ್ಟೇ, ಡೀಸೆಲ್ ಮ್ಯಾನ್ಯುವಲ್ 2 ಇದಾವೆ, ಆಟೋಮೆಟಿಕ್ 1 ಇದೆ. ಇಲ್ಲೊಂದು ನೋಡಿ, ಸೊ ಇದು ರಿಜಿಸ್ಟರ್ಡ್ ವೆಹಿಕಲ್ 700, ಇದು ಕೂಡ 1 ಇದೆ. ಹಾಗೆ ಕ್ರೆಟಾ ತಗೋತೀನಿ ಅಂದ್ರೆ 3-4 ವೆಹಿಕಲ್ಗಳಿದಾವೆ. ಗ್ರ್ಯಾಂಡ್ ಐಟನ್ ಇದೆ, ಬ್ರೆಝಾ ಇದೆ, ಹಾಗೆ 300 ಇದೆ, ಹಾಗೆ ಸಿಯಾಸ್ ಇದೆ. ಸೊ 500 ಅಂದ್ರೆ ಅದು ಕೂಡ ಒಂದು 2-3 ವೆಹಿಕಲ್ಗಳಿದಾವೆ. ಯಾವ್ದು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಈ ಸ್ಟಾಕಲ್ಲಿ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಫುಲ್ ವಿಡಿಯೋ ನೋಡಿ. ನೀವು ಶೋರೂಮ್ ಅಲ್ಲಿ ಏನ್ ವೆಹಿಕಲ್ ತಗೊಂತೀರೋ ಅದಕ್ಕಿಂತ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದ್ರೆ, ಅದಲ್ದಲೆ ನೀವೇ ಫಸ್ಟ್ ಓನರ್ ಆಗ್ತೀರಾ ಇಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳಿಗೆ. ಬಿಕಾಸ್ ಆಫ್ ಇವು ಡೆಮೋ ವೆಹಿಕಲ್ಗಳು, ಶೋರೂಮ್ ಅಲ್ಲಿ ಡೆಮೋಗಂತ ಯೂಸ್ ಮಾಡಿರ್ತಾರೆ, ಅದು ಲಿಮಿಟೆಡ್ ಸ್ಟಾಕ್ ಬಂದಿದೆ. ಸೊ ಯಾರಿಗೆಲ್ಲ ಬೇಕೋ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಮ್ಮಿ ಆಗುತ್ತೆ. ನೋಡಿ, XUV 700 ಬೇಕಾ, ಸ್ಕಾರ್ಪಿಯೋ ಎನ್ಲೈನ್ ಬೇಕಾ, ತಾರ್ ರಾಕ್ಸ್ ಬೇಕಾ, 3XO ಬೇಕಾ, ಅದಲ್ದಲೆ EV ವೆಹಿಕಲ್ ಬೇಕಾ, ಯಾವ್ದು ಬೇಕಾದ್ರೆ ತಗೊಳ್ಳಿ. ಅದಲ್ದಲೆ ರಿಜಿಸ್ಟರ್ಡ್ ವೆಹಿಕಲ್ ಕೂಡ ಇದಾವೆ, ಲೆಸ್ ಡ್ರಿವನ್ ವೆಹಿಕಲ್ ಇದಾವೆ, ಸಿಂಗಲ್ ಓನರ್ ವೆಹಿಕಲ್ ಇದಾವೆ. ಇವು ಫಸ್ಟ್ ಡೆಮೋ ವೆಹಿಕಲ್ಗಳನ್ನ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? ಸರ್ ಡೆಮೋದಲ್ಲಿ ನಿಮಗೆ 2 XUV 700 ಇವಾಗಿದೆ. AX7L ಲಕ್ಸುರಿ ವೆಹಿಕಲ್. ಯಾವ ಮಾಡಲ್? 24 ಮಾಡಲ್. 24 ಮಾಡಲ್ ಇದೆ. ಅಂದ್ರೆ ಈಗ ತಗೊಂಡವ್ರೆ ಸಿಂಗಲ್ ಓನರ್. 2024 ಮಾಡಲು AX7L ಲಕ್ಸುರಿ. ಟಾಪ್ ಎಂಡ್ ಅಲ್ಲೇ ಟಾಪ್ ಎಂಡ್. AX7 ಟಾಪ್ ಎಂಡ್ ಅಂತಾರೆ, ಅದ್ರ ಪಕ್ಕ ಎಲ್ಲಿದ್ರೆ ಲಕ್ಸುರಿ ಅಂತಾರೆ, ಅದೇ ಟಾಪ್ ಎಂಡ್ ಇಲ್ಲಿರೋದು. ಸರ್ ಇದು AX7L, ಇದು 24 ಮಾಡಲ್, ಜಸ್ಟ್ 22,000 ಡ್ರಿವನ್ ಆಗಿದೆ. ಪೆಟ್ರೋಲ್ ಆಟೋಮೆಟಿಕ್. ಹೌದು ಸರ್. ಯಾರು ತಗೊಂತೀರಾ ನೀವೇ ಫಸ್ಟ್ ಓನರ್. ನೆಕ್ಸ್ಟ್ ಸ್ಕಾರ್ಪಿಯೋ ಎನ್ಲೈನ್. ಸರ್ ಇದು ಸ್ಕಾರ್ಪಿಯೋ N ಬಂದು 2022 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್. ಇದು 22 lakhs ಕೊಟ್ಟು ಮಾಡಿದ್ರೆ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ನೆಗೋಷಿಯಬಲ್. Z8L 3 ಲಕ್ಷದಿಂದ 6 ಲಕ್ಷ ನೆಗೋಷಿಯಬಲ್. ಶೋರೂಮ್ ಗಿಂತ ಕಮ್ಮಿ ಸಿಗುತ್ತೆ. ಸೊ ತಾರ್ ರಾಕ್ಸ್ ಇದೆ ಸರ್. ಇದನ್ನು ಅಷ್ಟೇ, ತಾರ್ ರಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 5 ಗಾಡಿ ಬರೋದಿದೆ. 5 ಗಾಡಿ ಇಲ್ಲಿ 2 ಗಾಡಿ ಇದೆ, ಇನ್ನೂ 3 ಗಾಡಿ ಬರೋದಿದೆ. ಎಲ್ಲಾ ಗಾಡಿನೂ ಬಂದು 20-25 ಸಾವಿರ ಒಳಗಡೆ ರನ್ ಆಗಿರೋದು. 5 ಗಾಡಿ ಬಂದು ನಿಮ್ಗೆ 23, 24, 25 ಮಾಡಲ್ಸ್. ಮತ್ತೆ ನಿಮ್ಗೆ ಈ ಗಾಡಿಗಳು ಅಷ್ಟೇ 3ರಿಂದ 6 ಲಕ್ಷ ತನಕ ಡಿಸ್ಕೌಂಟ್ ಆಗುತ್ತೆ. ನೋಡಿ, ತಾರ್ ರಾಕ್ಸ್ ಯಾರಿಗೆ ಬೇಕು ನೋಡಿ, ಡೆಮೋ ವೆಹಿಕಲ್ ನೀವೇ ಫಸ್ಟ್ ಓನರ್ ಆಗ್ತೀರಾ. 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಕಮ್ಮಿ ಆಗುತ್ತೆ ಶೋರೂಮ್ ಗಿಂತ. ಹಾಗೆ ತಾರ್ ರಾಕ್ಸ್ ಇನ್ನೊಂದು ಇದೆ, ಇದ್ಯಾವ ಮಾಡಲ್ ಸರ್? ಸರ್ ಇದನ್ನು ಸೇಮ್ ಇವಾಗ ಹೇಳಿದಲ್ಲ, 24, 25, 23. ಅದೇನಿರ್ಲಿ ಸರ್, ಇದ್ಯಾವ ಮಾಡಲ್ ಸರ್? ಇದು 25 ಮಾಡಲ್. ಅದ್ಯಾವ ಮಾಡಲ್ ಸರ್? ಅದು 25 ಅದು ಬಂದಾಗ ನೋಡ್ಕೊಳ್ಳೋಣ ಸರ್. ಇನ್ನು 3 ಗಾಡಿ ಬರೋದಿಲ್ವಾ?
ಸೊ ಅದು 24 ಮಾಡಲ್ಲ, 25 ಮಾಡಲ್, ಅದು 25 ಮಾಡಲ್, ಇದು 25 ಮಾಡಲ್. ಯಾವ್ದನ್ನ ತಗೊಳ್ಳಿ ಅವರೇ ಫಸ್ಟ್ ಓನರ್ ಆಗ್ತಕ್ಕಂಥದ್ದು. ಡೆಮೋ ವೆಹಿಕಲ್ ಇಲ್ಲಿ 2 ಇದಾವೆ, ಇನ್ನು 3 ವೆಹಿಕಲ್ ಬರವಿದಾವೆ. ಬಂದಾಗ ಅವ್ರು ಅಪ್ಡೇಟ್ ಕೊಡ್ತಾರೆ, ಫೋನ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ತಗೊಳ್ಳಿ, ವಾಟ್ಸ್ಆಪ್ ಕ್ಯಾಟ್ಲಾಗ್ ತಗೊಳ್ಳಿ. ಹಾಗೆ 3XO ಇಲ್ಲಿ 2 ವೆಹಿಕಲ್ ಇದಾವೆ, ಇದೇ ಡೀಟೇಲ್ಸ್ ಇದೆ ಸರ್. ಈ ಎರಡೂ ಬಂದು 24 ಮಾಡಲ್ಸ್, 24 ಮಾಡಲ್. ಈಗ ತಗೊಂಡೋರೆ ಫಸ್ಟ್ ಓನರ್, ಇವು ಕೂಡ ಡೆಮೋ ವೆಹಿಕಲ್, ಲೆಸ್ ಡ್ರಿವನ್ ವೆಹಿಕಲ್, ಎಲ್ಲ 10-15 ಸಾವಿರ ಆ ಥರ ರನ್ ಆಗಿರೋ ವೆಹಿಕಲ್. ಇದನ್ನು ಅಷ್ಟೇ ನಿಮಗೆ ಡಿಸ್ಕೌಂಟ್ ಆಗಿನೇ ಬರುತ್ತೆ, ಡಿಸ್ಕೌಂಟ್ ಆಗಿನೇ ಬರುತ್ತೆ. ಓಕೆ, ಸೊ ನೋಡಿ 3XO ಈ ಕಲರ್ ಬೇಕಾ, ಈ ಕಲರ್ ಬೇಕಾ, ಡೆಮೋ ವೆಹಿಕಲ್ ಇವು ಕೂಡ ಸ್ಟಾಕ್ ಅಲ್ಲಿ ಇದಾವೆ. ಹಾಗೆ EV ವೆಹಿಕಲ್ ಬೇಕು ಅನ್ನೋರಿಗೆ ಸೊ 400 ಸರ್, XUV 400 ಏನ್ ಡೀಟೇಲ್ಸ್ ಇದು ಸರ್? ಇದು 23 ಮಾಡಲ್, 20,000 ಡ್ರಿವನ್ ಆಗಿದೆ, 20 lakhs ಇದೆ ನ್ಯೂ ಕಾರ್. ಇದು ಬಂದು ನಿಮಗೆ 14 ಲಕ್ಷ ಕೊಟ್ಟು ಮಾಡಿ ಇದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ, ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಈಗ ತಗೊಂಡ್ತಕ್ಕಂಥವ್ರೆ ಸಿಂಗಲ್ ಓನರ್. ಸೊ ನಾನ್ ರಿಜಿಸ್ಟರ್ಡ್ ವೆಹಿಕಲ್, ಡೆಮೋ ವೆಹಿಕಲ್. ನೀವು ಯಾರು ತಗೊಂತೀರಿ ನೀವೇ ಸಿಂಗಲ್ ಓನರ್. ಹೌದು, ಹಾಕೊಂಡೋಗಿ RC ಕಾರ್ಡ್ ತೋರ್ಸಪ್ಪ, ನೀನೇ ಓನರ್ ಅಂದ್ರೆ ಊನಪ್ಪ ನಾನೇ ಓನರ್, ಸಿಂಗಲ್ ಓನರ್ ನೋಡಿ ಅಂತೇಳಿ ತೋರಿಸ್ಬೋದು. ಸೊ ಈ ಗಾಡಿ ಬೇಕು, EV ವೆಹಿಕಲ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾರ್ ಅಂಡ್ ಬೈಕ್, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಸೀದಾ ನಡ್ಕೊಂಬಂದ್ಬಿಡ್ಬೋದು. ಅದು ಬಿಟ್ಟು ರಿಜಿಸ್ಟರ್ಡ್ ವೆಹಿಕಲ್ ಅಂತ ಆಗ್ಲೇ ಹೇಳಿದೆ, ಲೆಸ್ ಡ್ರಿವನ್ ವೆಹಿಕಲ್ಗಳು. ಸೊ ಇಲ್ಲೊಂದಿಷ್ಟು ತಾರ್ಗಳಿದಾವೆ, ತಾರ್ 1, 2, 3 ತಾರ್ ಇದೆ. ಮುಂದೆ XUV 700 ಒಂದಿದೆ, ಡೀಟೇಲ್ಸ್ ತಿಳಿಸ್ತೀನಿ ಸರ್. ತಾರಲ್ಲಿ ಬಂದು 3 ಗಾಡಿನೂ ಡೀಸೆಲ್ ವೆಹಿಕಲ್, 3 ಗಾಡಿಗಳು, 3 ಗಾಡಿ ಡೀಸೆಲ್ ವೆಹಿಕಲ್, 3 ಗಾಡಿ 4x4. ಇದು ಬಂದು ಆಟೋಮೆಟಿಕ್ ಇದೆ, 2 ಮ್ಯಾನುವಲ್ ಇದೆ. ಓಕೆ, 3 ಗಾಡಿನೂ ಬಂದು 20 ರಿಂದ 30 ಸಾವಿರ ಕಿಲೋಮೀಟರ್ ಒಳಗಡೆ ಆಗಿರೋ ಗಾಡಿಗಳು. 30,000 ಕಿಲೋಮೀಟರ್ ಒಳಗಡೆ ರನ್ ಆಗಿದೆ. ಹೌದು ಸರ್. ಓಕೆ, 3 ಗಾಡಿನೂ ಬಂದು ಅಂದ್ರೆ 16 lakhs ಕೋಟ್ ಮಾಡಿದ್ವಿ. 24 ಮಾಡಲ್ ಸರ್. ಅದು 24, ಅದು 24, ಎಲ್ಲ 24, ಎಲ್ಲ ಡೀಸೆಲ್. 3 ಡೀಸೆಲ್, 2 ಆಟೋಮೆಟಿಕ್, 1 ಮ್ಯಾನ್ಯುಯಲ್. 1 ಆಟೋಮೆಟಿಕ್, 2 ಮ್ಯಾನುವಲ್. 1 ಆಟೋಮೆಟಿಕ್, 2 ಮ್ಯಾನ್ಯುಯಲ್. ಎಲ್ಲ ಸಿಂಗಲ್ ಓನರ್ ಗಾಡಿಗಳು, 3 ಸೆಕೆಂಡ್ ಓನರ್. ಸೊ ಇದೆಲ್ಲ ಯಾವ ತರ ಪ್ರೈಸಿಂಗ್ ಕಮ್ಮಿ ಕೊಡ್ತೀರಾ ಸರ್? ಇದು 16 lakhs ಕೋಟ್ ಮಾಡಿದ್ದಾರೆ, ಇದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್ ಅಂದ್ರಿ? 2024 ಮಾಡಲ್. 24 ಮಾಡಲ್, 16 lakh ಕೋಟಿಂಗ್, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸೊ ಇದು ಕೂಡ ಇದು 24 ಮಾಡಲ್ ಇದೆ, ಡೀಸೆಲ್ ಮ್ಯಾನುವಲ್ 4x4. ಏನ್ ರೇಟ್ ಹೇಳ್ತಾ ಇದೀರಾ ಸರ್? 16 lakhs ಕೋಟಿಂಗ್ ಇದೆ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಇಲ್ಲಿರ್ತಕ್ಕಂಥದ್ದು ಸರ್ ಇದು 24 ಮಾಡಲ್, ಸಿಂಗಲ್ ಓನರ್, 30,000 ಚೇಂಜ್ ರನ್ ಆಗಿದೆ. ಇದನ್ನು 16 lakhs ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. 4x4 ಡೀಸೆಲ್ ಮ್ಯಾನುವಲ್. ಹೌದು ಸರ್. ಸೊ ಯಾವ್ದು ಬೇಕು ನೀವೇ ಚೂಸ್ ಮಾಡ್ಕೋಬಹುದು. ಸೊ ಗಾಡಿ ನಂಬರ್ಗಳು ಆಲ್ರೆಡಿ ಶೋ ಆಗ್ತಾ ಇದಾವೆ. ಸೊ ಯಾವ ಗಾಡಿ ನಂಬರ್ ಇಲ್ವೋ ಅವೆಲ್ಲ ನಾನ್ ರಿಜಿಸ್ಟರ್ಡ್ ಡೆಮೋ ವೆಹಿಕಲ್. ಇಲ್ಲೊಂದು XUV 700 ಇದೆ ನೋಡಿ, ಇದೇನು ಡೀಟೇಲ್ ಸರ್? ಸರ್ ಇದು 22 ಮಾಡಲ್, ಡೀಸೆಲ್ ಮ್ಯಾನುವಲ್ AX7, ಸಿಂಗಲ್ ಓನರ್. ಇದು ಬಂದು 19.5 ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. ಸೊ ಆಲ್ರೆಡಿ PPF ಎಲ್ಲ ಮಾಡಿಸ್ಬಿಟ್ಟಿದೆ ಕಸ್ಟಮರ್. ಸೊ ಎಷ್ಟು ಹೇಳ್ತಾ ಇದ್ದೀರಾ ಸರ್? 19.5 ಇದೆ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್, ಸಿಂಗಲ್ ಓನರ್. ತಗೊಂಡವರ ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ ಸರ್? 87,000 ಓಡಿದೆ, ಡೀಸೆಲ್ ಮ್ಯಾನುವಲ್. ಸೊ ನೋಡಿ, ಯಾರಿಗೆಲ್ಲ ಬೇಕೋ K02 MS 4822. ಸೊ ಒಂದೊಳ್ಳೆ ಸ್ಟಾಕ್ಗಳನ್ನ ತೋರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕಾರ್ ಅಂಡ್ ಬೈಕಲ್ಲಿ ಒಳ್ಳೆ ಕಲೆಕ್ಷನ್ ತರ್ತಾ ಇದ್ದಾರೆ, ಒಳ್ಳೆ ಸ್ಟಾಕ್ಗಳನ್ನ ತರಿಸ್ತಾ ಇದ್ದಾರೆ. ಸೊ ಜಸ್ಟ್ ಬಂದು ಇವ್ರ ಹೆಸರು ಹೇಳಿದ್ರೆ ಸಾಕು. ಏನ್ ಹೆಸರು ಹೇಳ್ಬೇಕು ಸರ್? ಸರ್ ಇಲ್ಲಿ ಶೋರೂಮ್ ಬಂದು ನೀವು ಕಾರ್ ಅಂಡ್ ಬೈಕ್ ಹೊಸೂರು ಮೇನ್ ರೋಡ್ ಬೊಮ್ಮನಹಳ್ಳಿಗೆ ಬಂದು ರವೀಂದ್ರ ಅಂತ ಇದ್ರೆ, ರವೀಂದ್ರ ಅಂದ್ರೆ ಸಾಕು, ಇಷ್ಟು ಸ್ಟಾಕ್ಗಳ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಇಷ್ಟು ಕಾರ್ಗಳಲ್ಲಿ ಯಾವ ಕಾರ್ ಬೇಕೋ ಪರ್ಚೇಸ್ ಮಾಡ್ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ, ಪೂರ್ತಿ ಡೀಟೇಲ್ಸ್ ಕೊಟ್ಬಿಡ್ತಾರೆ, ವಿತ್ ಲೋನ್ ಸಮೇತ ನಿಮಗೆ ಸಪೋರ್ಟ್ ಮಾಡಿಕೊಡ್ತಾರೆ. ಸೊ 3XO ಬೇಕಾ, ಅಥವಾ 700 ಬೇಕಾ, ತಾರ್ ಬೇಕಾ, ತಾರ್ ರಾಕ್ಸ್ ಬೇಕಾ, ಅಥವಾ EV ವೆಹಿಕಲ್ 400 ಬೇಕಾ, ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಅದಲ್ದಲ್ಲೇ ಕ್ರೆಟಾಗಳಿದಾವೆ, ಗ್ರ್ಯಾಂಡ್ i10 ಇದೆ, ಹಾಗೆ 300 ಇದೆ, ಇಕೋ ಸ್ಪೋರ್ಟ್ಸ್ ಇದೆ, ಇಗ್ನಿಸ್ ಇದೆ. ಸೊ ಯಾವ ಗಾಡಿಗಳು ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರೆಜಾ, ಹಾಗೇನೆ XUV 500, ಎಲ್ಲ ಗಾಡಿಗಳ ಡೀಟೇಲ್ಸ್ ಇಲ್ಲಿದೆ. ಹ್ಯುಂಡೈ ಕ್ರೆಟಾ ತಗೋತೀನಿ ಅಂದ್ರೆ ಸುಮಾರು 3 ರಿಂದ 4 ಕಾರ್ಗಳು ಕಾರ್ ಅಂಡ್ ಬೈಕ್ ಶೋರೂಮ್ ಅಲ್ಲಿ ಇದಾವೆ. ಸೊ ಇಲ್ಲಿರ್ತಕ್ಕಂಥ ಕ್ರೆಟಾ ಯಾವ್ದು ಸರ್? ಕ್ರೆಟಾ ಇದು ಸರ್, ಇದು ಕ್ರೆಟಾ 2024 ಮಾಡಲ್, ಜಸ್ಟ್ 8,000 ರನ್ ಆಗಿದೆ. ಟಾಪ್ ಎಂಡ್ ಮಾಡಲ್, SX ಆಪ್ಷನಲ್, IVT ಅಂದ್ರೆ ಆಟೋಮೆಟಿಕ್, SX ಆಪ್ಷನಲ್, ಬರೀ 8,000 ಕಿಲೋಮೀಟರ್. ಹೌದು ಸರ್, 2024 ಮಾಡಲ್, ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಡೀಸೆಲ್? ಸರ್ ಪೆಟ್ರೋಲ್ ಆಟೋಮೆಟಿಕ್, ಫುಲ್ಲಿ ಲೋಡೆಡ್. ಸೊ ಎಲ್ಲ ಕಂಡೀಷನ್ ಇದೆ ಗಾಡಿ, ಕಂಪ್ಲೀಟ್ ಕಂಡೀಷನ್ ಇದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್, ಹೊಸ ಗಾಡಿ ತರ ಅದೇ ತರ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀರಾ? ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಯಾವುದೇ ಆಕ್ಸಿಡೆಂಟ್ ಆಗಲಿ, ಮೀಟರ್ ಟೆಂಪರ್ ಆಗಲಿ, ಫಿಟೆಡ್ ಆಗಲಿ, ಯಾವುದು ಗಾಡಿಯಲ್ಲಿಲ್ಲ. ಕಂಪ್ಲೀಟ್ ಜೆನ್ಯೂನ್ ವೆಹಿಕಲ್, ಸರ್ಟಿಫೈಡ್ ವೆಹಿಕಲ್. ಆಗ್ಲೇ ಏನ್ ಹೇಳಿದ್ರು, ಲೋನ್ ಅಲ್ಲಿ ಹೋಗ್ತೀರಾ, ಬೇರೆ ಏನ್ ಕೊಡ್ತಾರೋ ಅವ್ರಿಗಿಂತ 1% ಕಮ್ಮಿಗೆ ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳ್ತಾ ಇದ್ದೀರಾ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 1875 ಇದೆ, ನೆಗೋಷಿಯಬಲ್ ಆಗುತ್ತೆ. ಎಷ್ಟು? 18,75,000 ಇದೆ, 75,000. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಅಲ್ವಾ? 24 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್, ಪೆಟ್ರೋಲ್, SX ಆಪ್ಷನ್, ಏರ್ ಬ್ಯಾಗ್, A to Z ಎಲ್ಲ ಆಪ್ಷನ್ ವೆಂಟಿಲೇಟೆಡ್ ಸೀಟ್ಸ್ ಇದೆ ನಿಮಗೆ. ಎಲೆಕ್ಟ್ರಿಕ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ನೋಡ್ತಾರೆ ಟೈರ್ ಕಂಡೀಷನ್, ಬಾಡಿ ಅಲ್ಟಿಮೇಟ್ ಆಗಿದೆ. ಯಾರಿಗೆ ಬೇಕು ಈ ಕ್ರೆಟಾ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕಿಯಾ ಸೆಲ್ಟೋಸ್ ಏನಾದ್ರು ಬೇಕಾ? ಸೊ ಎಲ್ಲ ಸೇಮ್ ಸೆಗ್ಮೆಂಟ್ಗಳ. ಇದು ಕಿಯಾ, ಅದು ಹ್ಯುಂಡೈ. ಸೊ ಕಿಯಾ ಸೆಲ್ಟೋಸ್ ಬೇಕಂದ್ರೆ ಸೆಲ್ಟೋಸ್ ಕೂಡ ಇದೆ. ಡೀಟೇಲ್ಸ್ ಸರ್? 19 ಮಾಡಲ್, ಸಿಂಗಲ್ ಓನರ್, ಇದು ಬಂದು 70,000 ಚೇಂಜ್ ರನ್ ಆಗಿದೆ. ಇದು 9.8 ಇದೆ, ನೆಗೋಷಿಯಬಲ್. ಮಾಡಲ್, ಸಿಂಗಲ್ ಓನರ್, 19 ಮಾಡಲ್, ಸಿಂಗಲ್ ಓನರ್,
70,000 ಹೇಳಿ 2019 ಮಾಡಲ್ ಹೌದು. ಸಿಂಗಲ್ ಓನರ್ ಹೌದು. ಎಷ್ಟು ಓಡಿದೆ ಗಾಡಿ? 80,000 ರನ್ ಆಗಿದೆ. 80,000 ಓಡಿದೆ. ಹೌದು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಮ್ಯಾನ್ಯುವಲ್. ಪೆಟ್ರೋಲ್ ಮ್ಯಾನ್ಯುವಲ್. ಏನ್ ರೇಟ್ ಹೇಳ್ತಾ ಇದ್ದೀರಾ? 9.8 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 9,80,000 ಅದರಲ್ಲೂ ನೆಗೋಷಿಯಬಲ್. Correct, sir. ಯಾವ್ದು ಇದು ಸೆಲ್ಟೋಸ್ ಅಲ್ಲಿ? ಸರ್ HDX ಸರ್ ಇದು. HDX. ಹೌದು. ಸೊ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಮ್ಯಾಗ್ವಿಲ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ನೋಡ್ತಾ ಇರ್ಬೋದು. ಸೊ ನೋಡಿ ಇಷ್ಟೆಲ್ಲ ಗಾಡಿ ಕಾರ್ ಅಂಡ್ ಬೈಕ್ ಸಿರೀಸ್ ಆಸ್ಟೋ ಶೋರೂಮ್ ಅಲ್ಲಿ ಇರ್ತಕ್ಕಂಥದ್ದು. ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಸ್ಸಲ್ಲಿ ಬರ್ತೀನಿ ಅಂದ್ರೂ ಕೂಡ ಬಸ್ಸಲ್ಲೂ ಕೂಡ ಬರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ರೆಟಾ ಇದೆ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು. ಇದ್ರ ಡೀಟೇಲ್ಸ್ ಸರ್ ಇದು ಕ್ರೆಟಾ 19 ಮಾಡೆಲ್, 2019 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್. ಇದನ್ನು ಟಾಪ್ ಎಂಡ್ SX ಪೆಟ್ರೋಲ್ ಆಟೋಮೆಟಿಕ್. 19 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್. ಎಷ್ಟು ಓಡಿದೆ ಗಾಡಿ? ಸರ್ ಇದು 75,000 ರನ್ ಆಗಿದೆ. ಇದು ಬಂದು 9.5 ಲಕ್ಷ ಇದೆ, ನೆಗೋಷಿಯಬಲ್ ಆಗುತ್ತೆ. 9.5 ಲಕ್ಷ ಹೇಳ್ತಾ ಇದ್ರ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ನೋಡಿ ಬ್ಲಾಕ್ ಕಲರ್ ಕ್ರೆಟಾ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. SX ಇದು SX ಆಪ್ಷನಲ್ ಸರ್. ಇದು SX ಆಪ್ಷನಲ್. ಹೌದು ಸರ್. ಇನ್ನೊಂದು ಗಾಡಿ ಇದೆ, ಅದು SX ಆಪ್ಷನಲ್ ಇದೆ. ಸೊ S ಕ್ರಾಸ್ ಕೂಡ ಇದೆ. ಹೌದು ಸರ್. ಏನ್ ಡೀಟೇಲ್ಸ್? ಇದು S ಕ್ರಾಸ್ ಬಂದು 2020 ಮಾಡೆಲ್, 21 ರಿಜಿಸ್ಟ್ರೇಷನ್. 20 ಮಾಡಲ್ 21 ರಿಜಿಸ್ಟ್ರೇಷನ್. RC ಕಾರ್ಡ್ ಅಲ್ಲಿ 21 ಅಂತಾನೆ ಬರೋದು. ಸಿಂಗಲ್ ಓನರ್, 80,000 ಡ್ರಿವನ್ ಆಗಿದೆ. ನಿಮಗೆ 799 ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. 799 7,99,000 ಅದರಲ್ಲೂ ನೆಗೋಷಿಯಬಲ್. ಕರೆಕ್ಟ್ ಸರ್. ಏನ್ ಮಾಡಲ್ ಅಂದ್ರೆ 2020 ಮ್ಯಾನುಫ್ಯಾಕ್ಚರಿಂಗ್, 21 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್. ಎಷ್ಟು ಹೇಳ್ತಾ ಇದ್ರ ಫೈನಲ್ ಆಗಿ? ಸರ್ 799 ನೆಗೋಷಿಯಬಲ್. ಇನ್ನೇನು 8 ಲಕ್ಷಕ್ಕೆ 1,000 ಕಡಿಮೆ. ಹೌದು. ಅದರಲ್ಲೂ ನೆಗೋಷಿಯಬಲ್. ಹೌದು. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಬನ್ನಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹ್ಯುಂಡೈ ಕ್ರೆಟಾ ಇದೆ. ಅದು ಕೂಡ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು, ಮಾಫಿಯಾ ಲುಕ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್ ಸರ್ ಇದು SX ಆಪ್ಷನಲ್, 2018 ಮಾಡೆಲ್, ಮ್ಯಾನ್ಯುವಲ್. 9 ಲಕ್ಷ ಕೋಟ್ ಮಾಡಿದ್ವಿ, ಇದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. 65,000 ಡ್ರಿವನ್ ಆಗಿದೆ. ಸರ್ 18 ಮಾಡಲ್. ಹೌದು ಸರ್. ಮ್ಯಾನ್ಯುವಲ್. ಹೌದು. ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ. ಸರ್ ಎಷ್ಟು ಹೇಳ್ತಾ ಇದ್ದೀರಾ? 9.5 ಇದೆ, ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. 9.5 ಹೇಳ್ತಾ ಇದ್ದೀರಾ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಪಕ್ಕಾ ಮಾಡ್ತೀವಿ. ಹೌದು ಸರ್. ಲೋನ್ ಬೇಕಾ? ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರ 300 ಸರ್ 300 ಇದು ಟಾಪ್ ಎಂಡ್. 300 W8 ಇದು ಡೀಸೆಲ್ ಮ್ಯಾನ್ಯುವಲ್. ಸೆಕೆಂಡ್ ಓನರ್, 80,000 ಡ್ರಿವನ್ ಆಗಿದೆ. ಇದು ಬಂದು 8 ಲಕ್ಷ ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. 8 ಲಕ್ಷ ಕೋಟ್ ಮಾಡಿದ್ರೆ ಅದೇ ಫೈನಲ್ ಅಲ್ಲ, ನೆಗೋಷಿಯಬಲ್. ಕರೆಕ್ಟ್ ಸರ್. ಅಲ್ವಾ? ಸೊ ಬನ್ನಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೆಜಾ ಇದೆ. ಬ್ರೆಜಾ ಡೀಟೇಲ್ಸ್ ಸರ್ ಇದು ಬ್ರೆಜಾ LXi, ಜಸ್ಟ್ ಬರೀ 25,000 ರನ್ ಆಗಿದೆ. ಸೆಕೆಂಡ್ ಓನರ್, 2020 ಮಾಡೆಲ್. ಇದು 2020 ಮಾಡಲು. ಹೌದು. ಸೆಕೆಂಡ್ ಓನರ್, ಜಸ್ಟ್ 25,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಕಂಪ್ಲೀಟ್. ಹೌದು. ಶೋರೂಮ್ ಮೇಂಟೆನೆನ್ಸ್ ಇದೆ, ಪೆಟ್ರೋಲ್ ಮ್ಯಾನ್ಯುವಲ್. ಇದು 7 lakhs ಕೋಟ್ ಮಾಡಿದ್ವಿ, ಇದರಲ್ಲಿ ನೆಗೋಷಿಯಬಲ್ ಆಗುತ್ತೆ. 7 ಲಕ್ಷ ಕೋಟ್ ಮಾಡಿದ್ದಾರೆ, ಅದೇ ಫೈನಲ್ ಅಲ್ಲ, ಇದು ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಇನ್ನೊಂದಿದೆ ಮಹೀಂದ್ರ 300 ಡೀಟೇಲ್ಸ್. ಸರ್ ಇದು ಬಂದು 22 ಮಾಡೆಲ್, ಜಸ್ಟ್ 8,000 ರನ್ ಆಗಿದೆ. ಇದು ಬಂದಾಗಲೇ ಬ್ಲಾಕ್ ಆಗ್ಬಿಡುತ್ತೆ ವೆಹಿಕಲ್. ಬಂದು ಕಸ್ಟಮರ್ ಗಾಡಿ ಬಂತು, ಹಂಗೆ ಕಸ್ಟಮರ್ ಬಂದು ಇಮಿಡಿಯೇಟ್ ಹಂಗೆ ಸೈಡ್ ಕೂಡ ಅಂತ ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರಬಹುದು. ಬರೀ 8,000 ಕಿಲೋಮೀಟರ್ ಓಡಿರ್ತಕ್ಕಂಥ 300 ಗಾಡಿ ಇದು. 2022 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್. ಕರೆಕ್ಟ್ ಸರ್. ಅಲ್ವಾ? ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಗ್ರ್ಯಾಂಡ್ ಐ10. ಸರ್ ಇದು ಗ್ರ್ಯಾಂಡ್ ಐ10 ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್, 60,000 ಡ್ರಿವನ್ ಆಗಿದೆ. ಸ್ಪೋರ್ಟ್ಸ್ ಆಟೋಮೆಟಿಕ್. ಚಿಕ್ಕ ಗಾಡಿಯಲ್ಲಿ ಆಟೋಮೆಟಿಕ್ ಯಾರು ನೋಡ್ತಾರೆ ಅಂದ್ರೆ ಒಳ್ಳೆ ಗಾಡಿ. ಕಂಪ್ಲೀಟ್ ಅಂದ್ರೆ ಇದು ತುಂಬಾ ನೀಟಾಗಿದೆ. ಇದು ಬಂದು 4.5 ಕೋಟ್ ಮಾಡಿದ್ವಿ, ಇದು ನೆಗೋಷಿಯಬಲ್ ಆಗುತ್ತೆ. 4 ಲಕ್ಷ. 2018 ಮಾಡೆಲ್, 18 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್. ಹೌದು ಸರ್. ಎಷ್ಟು ಹೇಳ್ತಾ ಇದ್ರೆ 4 ಲಕ್ಷ. 4 ಲಕ್ಷ ನೆಗೋಷಿಯಬಲ್. ಹೌದು ಸರ್. ಲೋನ್ ಬೇಕಾ? ಲೋನು ಆಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದನಾದ್ರೂ ಬನ್ನಿ, ಲೋನ್ ಆಗುತ್ತೆ. ಅಲ್ವಾ? ಎಲ್ಲಿ ಗೊತ್ತಲ್ಲ, ಕಾರ್ ಅಂಡ್ ಬೈಕ್. ಬೊಮ್ಮನಹಳ್ಳಿ ಅಷ್ಟೇ. ಮೆಟ್ರೋಗೆ ಬಂದ್ರೆ ನಡ್ಕೊಂಡೆ ಬಂದ್ಬಿಡ್ಬೋದು. ನಿಜವಾಗ್ಲೂ ಮೆಟ್ರೋದಾಗ ಬನ್ನಿ. ಓನ್ ವೆಹಿಕಲ್ ಇತ್ತಾ ಬನ್ನಿ, ಇಲ್ಲ ಓನ್ ವೆಹಿಕಲ್ ಜಸ್ಟ್ ನೋಡಕ್ಕಷ್ಟೇ ಬರ್ತೀನಿ ಅಂದ್ರೆ ಎಲ್ಲಾದ್ರೂ ಪಾರ್ಕ್ ಹಾಕ್ಬಿಟ್ಟು ಬನ್ನಿ, ನಡ್ಕೊಂಡ್ ಬಂದ್ಬಿಡೋದು. ಅಲ್ಲೇ ಮೆಟ್ರೋ ಸ್ಟೇಷನ್ ಇರೋದು. ಹಾಗೆ ಇಕೋ ಸ್ಪೋರ್ಟ್ಸ್ ಇದೆ. ಇದ್ರ ಡೀಟೇಲ್ಸ್ ಸರ್ 2016 ಮ್ಯಾನುಫ್ಯಾಕ್ಚರಿಂಗ್. ಹೌದು. 17 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, 87,000 ಡ್ರಿವನ್ ಆಗಿದೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಮ್ಯಾನ್ಯುವಲ್. ಡೀಸೆಲ್ ಮ್ಯಾನ್ಯುವಲ್. ಹೌದು. 87,000 ಡ್ರಿವನ್ ಆಗಿದೆ. ಟಾಪ್ ಎಂಡ್ ಇದು. ಟಾಪ್ ಅಂದ್ರೆ ಟೈಟಾನಿಯಂ ಸರ್ ಇದು. ಟೈಟಾನಿಯಂ. ಓಕೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ 5.5 ಲಕ್ಷ ಹೇಳ್ತಾ ಇದೀವಿ, ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 5.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಇಗ್ನಿಸ್ ಆಲ್ಫಾ, ಇದು ಟಾಪ್ ಎಂಡ್ ಮಾಡೆಲ್. ಇದು ಸಿಂಗಲ್ ಓನರ್, ಇದು ಒಂದು 80,000 ಡ್ರಿವನ್ ಆಗಿದೆ. ಇದು 4.5 ಲಕ್ಷ ಇದೆ, ನೆಗೋಷಿಯಬಲ್ ಆಗುತ್ತೆ. ಸರ್ 4.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್. ಹೌದು. ಓಕೆ. ಹಾಗೆ ಇನ್ನೊಂದಿದೆ ಸಿಯಾಸ್. ಸರ್ ಇದನ್ನು ಸಿಯಾಸ್ ಟಾಪ್ ಎಂಡ್ ಮಾಡೆಲ್, ಆಲ್ಫಾ. ಸಿಯಾಸ್ ಆಲ್ಫಾ, ಸಿಂಗಲ್ ಓನರ್, 70,000 ಚೇಂಜ್ ರನ್ ಆಗಿದೆ. 6.5 lakh ಇದೆ, ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಮ್ಯಾನ್ಯುವಲ್. ಹೌದು ಸರ್. ನೆಗೋಷಿಯಬಲ್. ಹೌದು. 2017 ಮಾಡೆಲ್. 17 ಮಾಡಲ್, ಸಿಂಗಲ್ ಓನರ್. ಪೆಟ್ರೋಲ್ ಮ್ಯಾನ್ಯುವಲ್, ಆಲ್ಫಾ ಟಾಪ್ ಎಂಡ್ ಮಾಡೆಲ್. ಆಲ್ಫಾ ಟಾಪ್ ಎಂಡ್. ಹೌದು. ಪಕ್ಕಾ? ಪಕ್ಕಾ ಸರ್. ಏನ್ ಪ್ರೈಸ್? ಸರ್ 6.5 ಇದೆ, ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ನೆಗೋಷಿಯಬಲ್. ಕರೆಕ್ಟ್. ಇನ್ನೊಂದು 6 ಲಕ್ಷ ಕೊಡ್ತೀರಾ? ಮಾತಾಡೋಣ ಬನ್ನಿ. ಆನ್ ಟೇಬಲ್ ಕುತ್ಕೊಳ್ಳಿ, ಪ್ರೈಸ್ ಬಂದು ಡಿಸ್ಕಸ್ ಮಾಡೋಣ. ಯಾವುದೇ ರೀತಿ ಆಕ್ಸಿಡೆಂಟ್ ಆಗಲಿ, ಮೀಟರ್ ಡಂಪರಿಂಗ್ ಆಗಲಿ, ಮತ್ತೆ ಫ್ಲಡ್ ಆ ಥರ ಏನು ಸರ್ವಿಸ್ ಹಿಸ್ಟ್ರಿ ಸಮೇತ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ. ಎಲ್ಲ ಗಾಡಿಗಳಿಗೂ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ.
ಎಲ್ಲ ತೋರಿಸಿನೇ ನೆಗೋಷಿಯೇಟ್ ಮಾಡೋದು. ಯಾವುದು ಸೊ ನೋಡಿದ್ರಲ್ಲ, ಗಾಡಿ ಇರಲ್ಲ, ಟ್ರಾನ್ಸ್ಫರ್ ಸಿಯಾಸ್ ಇದೆ, ಇಗ್ನಿಸ್ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, ಗ್ರ್ಯಾಂಡ್ ಐಟನ್ ಇದೆ, 300 ಇದೆ, ಬ್ರೆಝಾ ಇದೆ, ಇನ್ನೊಂದು 300 ಇದೆ, ಕ್ರೆಟಾ 3-4 ಇದಾವೆ, ಹಾಗೆ ಎಸ್ ಕ್ರಾಸ್ ಇದೆ, ಹಾಗೆ ಸೆಲ್ಟೋಸ್ ಇದೆ. ಯಾವ್ದು ಬೇಕು ಗಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಷ್ಟೇ ಅಲ್ಲ, ಇನ್ನೂ ಗಾಡಿಗಳಿದೆ, ಬನ್ನಿ. ಇನ್ನೂ ಒಂದು ಮರಿಬಿಡಿ, ಡೆಮೋ ವೆಹಿಕಲ್ ಇಷ್ಟೇ ಅಲ್ಲ, ಇನ್ನು 20+ ವೆಹಿಕಲ್ ಬರೋದಿದೆ. ಸೊ ಇವೆಲ್ಲ ಸರ್ವಿಸ್ ಆಗಿ ಫುಲ್ ಕಡಕಾಗಿ ನಿಂತಿದ್ದಾವೆ ಸೇಲ್ಸ್ಗೆ. ಸೊ ಇನ್ನೂ 20 ವೆಹಿಕಲ್ ಬರ್ತವೆ. ಯಾವಾಗ ಬರ್ತವೆ ಏನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರವೀಂದ್ರ ಅವರು. ಇಲ್ಲಿಗೆ ಬಂದರೂ ಕೂಡ ನಿಮಗೆ ಸಪೋರ್ಟಿಂಗ್ ಆಗಿ ಯಾವಾಗಲೂ ನಿಂತಿರ್ತಾರೆ ಅಲ್ವಾ ಸರ್? ಹೌದು ಸರ್, ಸದಾ ಎನಿ ಟೈಮ್ ಸರ್. ಶೋರೂಮ್ ಎಲ್ಲಿವರೆಗೂ ಓಪನ್ ಇರುತ್ತೋ ಅಲ್ಲಿವರೆಗೂ ಅಷ್ಟೇ. ಕರೆಕ್ಟ್ ಸರ್. ಸರ್ ನೋಡಿ, ಇವಾಗ ರಿಸೀವ್ ಆಯ್ತದು XUV 500 W11 ಆಟೋಮೆಟಿಕ್ ಡೀಸೆಲ್ ಜಸ್ಟ್ 47,000 ರನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಯಾವ ಮಾಡಲು ಸರ್? 2018 ಮಾಡೆಲ್, ಟಾಪ್ ಎಂಡ್ W11 ಡೀಸೆಲ್ ಆಟೋಮೆಟಿಕ್. ಹೌದು ಸರ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಜಸ್ಟ್ ನಾವು ಇವಾಗ ರಿಸೀವ್ ಆಗಿದೆ, 13.5 ಕೋಟ್ ಮಾಡಿದೀವಿ, ನೆಗೋಷಿಯಬಲ್ ಆಗುತ್ತೆ. 13.5 ಲಕ್ಷ. 18 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್, 47,000 ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಯಾರಿಗೆ ಬೇಕು W11 ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗಾಡಿ ಇವಾಗ ತಾನೇ ಬಂದಿದೆ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದೆರಡು ಇದಾವ ಸರ್ ಇಲ್ಲಿ. XUV 500 ಇದ್ರ ಡೀಟೇಲ್ಸ್. ಸೊ XUV 500 ಅಲ್ಲೊಂದು ನೋಡಿದ್ರಿ. ಸೊ ಮತ್ತೆ 2 ಗಾಡಿಗಳು ಇದಾವೆ. ಏನ್ ಡೀಟೇಲ್ಸ್? 2 ಸೇಮ್ ಇದಾವೆ ಸರ್. ನೋಡಿ, ಇದು 2015 ಮಾಡೆಲ್, ಸೆಕೆಂಡ್ ಓನರ್. ಇದು ಬಂದು W8 ವೇರಿಯಂಟು, ಡೀಸೆಲ್ ಮ್ಯಾನ್ವಲ್. ಇದು 7.5 ಲಕ್ಷ ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. 7.5 ಲಕ್ಷ ನೆಗೋಷಿಯಬಲ್. ಹೌದು ಸರ್. 2011 ಮಾಡಲ್, 2015 ಮಾಡೆಲ್. ಸಾರಿ 15 ಮಾಡಲ್, 15 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಮ್ಯಾನ್ವಲ್. ಹೌದು. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? 7.5 ಕೋಟಿಂಗ್ ಇದೆ. ಆನ್ ಟೇಬಲ್ ಬನ್ನಿ, ನಾನು ಮಾತಾಡ್ತೀನಿ. 500 ಸರ್. ಇದು ಬಂದು W10 ಡೀಸೆಲ್ ಆಟೋಮೆಟಿಕ್, 2016 ಮಾಡೆಲ್, ಸೆಕೆಂಡ್ ಓನರ್, 70,000 ರನ್ ಆಗಿದೆ. ಇದನ್ನು ಬಂದು 9 ಲಕ್ಷ ಕೋಟ್ ಮಾಡಿದ್ವಿ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್, ಕರೆಕ್ಟ್ ಸರ್. ಸೊ ಅದು ಬಿಟ್ಟು ಇಲ್ಲೊಂದೆರಡು ಬ್ರೆಝಾ ಇದಾವೆ, ಸೇಲ್ಗಿದಾವೆ ಇವು? ಹಾಂ ಸರ್, ಇವೆರಡು ಸೇಲ್ಗಿದಾವೆ ಸರ್. ಹೌದು ಸರ್. ಡೀಸೆಲ್ ಗಾಡಿ ಬ್ರೆಝಾಲ್ ನೋಡೋರ್ಗೆ ನಿಮ್ಗೆ 2 ಡೀಸೆಲ್ ಗಾಡಿನೇ ಇದೆ. 2 ಡೀಸೆಲ್. ಹೌದು, 2 ಟಾಪ್ ಎಂಡ್. ಇದು ZDI ಪ್ಲಸ್ ಮತ್ತೆ ಇದು ZDI 2018 ಮಾಡಲು, 2 ಸಿಂಗಲ್ ಓನರ್ ಗಾಡಿನೇ. ಇದು 40,000 ರನ್ ಆಗಿದೆ, ಡೀಸೆಲ್ ಆಟೋಮೆಟಿಕ್ ವೈಟ್. ಇದು 30,000 ರನ್ ಆಗಿದೆ, ಡೀಸೆಲ್ ಮ್ಯಾನ್ವಲ್, ZDI. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 8 ಲಕ್ಷ ಕೋಟ್ ಮಾಡಿದ್ವಿ, 8.5 ಕೋಟ್ ಮಾಡಿದ್ವಿ. 8 ಲಕ್ಷಕ್ಕೆ ವೈಟ್ ಕಲರ್, 8.5 ಲಕ್ಷಕ್ಕೆ ರೆಡ್ ಕಲರ್. ಹೌದು ಸರ್. ಸೊ ರೆಡ್ ಏನ್ ನೋಡ್ತಾ ಇದ್ದೀರಾ? ಮ್ಯಾನ್ಯುವಲ್ ಡೀಸೆಲ್, ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ಡೀಸೆಲ್, ಕರೆಕ್ಟ್ ಸರ್. ಸೊ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಾರ್ ಅಂಡ್ ವೆಹಿಕಲ್ ಸ್ಟಾಕ್ ಇರ್ತಕ್ಕಂಥದ್ದು. ಸೊ ಇದು ಬಿಟ್ಟು ಇನ್ನೂ ಗಾಡಿಗಳಿದಾವೆ, ಬನ್ನಿ ಒಳಗಡೆ ಹೋಗೋಣ. ಸೊ ಈ ಗಾಡಿಗಳು ಮಂದೆ 7 ಸೀಟರ್ ವೆಹಿಕಲ್ ಬೇಕು, ಬಡ್ಜೆಟ್ ಅಲ್ಲಿ ಬೇಕಂದ್ರೆ ಟ್ರೈಬರ್ ಗಾಡಿಗಳು 4 ಇದಾವೆ ಸರ್. ಪಟಾಪಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್. 2019 ಮಾಡೆಲ್ ಅಲ್ಲಿ ಬರೀ 35,000 ಓಡಿರೋ ಸಿಂಗಲ್ ಓನರ್ ವೆಹಿಕಲ್ ಸರ್. ನಿಮಗೆ ಟಾಪ್ ಎಂಡ್ ಅಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಓಕೆ. ಪ್ರೈಸಿಂಗ್ ಬಂದು ಸರ್ ನಿಮಗೆ 6 ಲ್ಯಾಕ್ ಅಲ್ಲಿ ಗಾಡಿ ಸಿಗುತ್ತೆ. 6 ಲಕ್ಷ. 6 ಲಕ್ಷ. ಸೊ ಇಲ್ಲಿರೋದು ಸರ್ ಇದು ಬಂದು 2021 ಮಾಡೆಲ್. ಇದು ಕೂಡ ಬರೀ 35,000 ಓಡಿರೋದು, ಮಿಡ್ ವೇರಿಯಂಟ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 21 ಮಾಡಲ್. ಹೌದು ಸರ್. ಇದು ಕೂಡ 6 ಲಕ್ಷನೇ. ಬರೀ 6 ಲಕ್ಷ. ಸೊ ಇನ್ನೂ 2 ಇದಾವೆ. ಹೌದು, ಇನ್ನೂ 2 ಇದೆ. ಇದು ನೋಡಿ, ಇದು ವೆಹಿಕಲ್ ಕೂಡ 2019 ಮಾಡೆಲ್. ಇದು ಕೂಡ ಸಿಂಗಲ್ ಓನರ್. ಇದು ಬರೀ 35,000 ಓಡಿರೋದು. ಇದು ಮಿಡ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇಲ್ಲ ಸರ್, ಇದು ಕೂಡ 6 ಲ್ಯಾಕ್ ಅಲ್ಲೇ ಬರುತ್ತೆ. 6 ಲಕ್ಷ ತಗೊಳ್ಳಿ. ಮ್ಯಾನ್ಯುವಲ್ ಬೇಡವಾ, ಆಟೋಮ್ಯಾಟಿಕ್ ಬೇಕಾ? ನೋಡಿ ಸರ್, ಇಲ್ಲಿದೆ 2021 ಮಾಡೆಲ್, ಟಾಪ್ ಅಂಡ್ ವೆಹಿಕಲ್, ಬರೀ 35,000 ಓಡಿರೋ ಸಿಂಗಲ್ ಓನರ್. ಎಷ್ಟು ಲಕ್ಷ? ಬರೀ 6.5 ಲಕ್ಷ ಸರ್. 6.5 ಲಕ್ಷ. ಅದೆಲ್ಲ 6 ಲಕ್ಷ, ಇದು 6.5. ಹೌದು. ಇದಕ್ಕೆ 50,000 ಜಾಸ್ತಿ. ಇದು ಆಟೋಮ್ಯಾಟಿಕ್ ಪ್ಲಸ್ ಬರೀ 35,000, ಸಿಂಗಲ್ ಓನರ್, ಟಾಪ್ ಎಂಡ್, 50,000 ಜಾಸ್ತಿ. ಬರೀ 50,000 ಕುತ್ಕೊಂಡ್ರೆ ಕಮ್ಮಿ ಆಗುತ್ತಾ? 100% ಸರ್. 50,000 ಇಳಿಯುತ್ತಾ? ಹೌದು ಸರ್, ಮಾಡಿಸ್ಕೊಂಡು ಎಷ್ಟಾಗುತ್ತೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡಿಸ್ಕೊಂಡು. ಲೋನು ಆಗುತ್ತೆ. ಲೋನು ಆಗುತ್ತೆ. ನೋಡಿ, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಹೀಗೆ ನಡ್ಕೊಂಡ್ ಬಂದ್ರೆ ಈ ಶೋರೂಮ್ಗೆ, ಸೊ ಒಬ್ರಲ್ಲ ಇಬ್ರಲ್ಲ ಸುಮಾರು ಜನ ಇಲ್ಲೇ ಇರ್ತಾರೆ. ಸೊ ಇಬ್ರು ಇದ್ದಾರೆ, ಮತ್ತೆ ಇವ್ರು ಇದ್ದಾರೆ, ಮತ್ತೆ ರವೀಂದ್ರ ಅವ್ರು ಕೂಡ ಇದ್ದಾರೆ. ಸೊ ಎಲ್ಲರೂ ನಿಮಗೆ ಸರ್ವಿಸ್ ಕೊಡ್ತಾರೆ. ಅಂದರೆ ಇದ್ರ ಬಗ್ಗೆ ಡೀಟೇಲ್ಸ್, ಯಾವ ಗಾಡಿ ಬೇಕು, ಏನು ಟೆಸ್ಟ್ ಡ್ರೈವ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, RC ಕಾರ್ಡ್ ಬಗ್ಗೆ ಆಗಿರ್ಬೋದು. ಸೊ ಪ್ರತಿಯೊಂದು ಮಾಹಿತಿ ಇವ್ರ ಕಡೆಯಿಂದ ಸಿಗುತ್ತೆ. ಅದಲ್ದಲ್ಲೇ ಶೋರೂಮ್ ಒಳಗಡೆ ಹೋದರೆ ಶೋರೂಮಲ್ಲೂ ಕೂಡ ಸುಮಾರು ಜನ ಸರ್ವಿಸ್ ಕೊಡೋರು ಇದ್ದಾರೆ, ಎಂಪ್ಲಾಯೀಸು. ಸೊ ನಿಮ್ಗೆ ಏನಕ್ಕೂ ಕೊರತೆ ಇರೋದಿಲ್ಲ. ಕಾರ್ ಅಂಡ್ ಬೈಕ್ ಸ್ಟೋರು. ಸೊ ಕಾರ್ ಅಂಡ್ ಬೈಕಲ್ಲೇ ಇದೆ ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಅಂತೇಳಿ. ಬೊಮ್ಮನಹಳ್ಳಿ ಗೂಗಲಲ್ಲಿ ನೋಡಿರಿ, ಶಿರೀಶ್ ಆಟೋ ಕಾರ್ ಅಂಡ್ ಬೈಕ್ ಸ್ಟೋರ್ ಬೊಮ್ಮನಹಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಬಂದರೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಸಿಕ್ಬಿಡುತ್ತೆ. ಲೋಡ್ ಮಾರೋ ಡಿಪಾರ್ಟ್ಮೆಂಟ್ ಇದೆ, ಸೇಲ್ಸ್ ಟೀಮ್ ಇದೆ, ಮತ್ತು ಪ್ರತಿಯೊಂದು ಟೀಮು ಇಲ್ಲೇ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಸೊ ಯಾರ್ಯಾರಿಗೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೋ ಡೈರೆಕ್ಟಾಗಿ ಸ್ಟೋರ್ನ ವಿಸಿಟ್ ಮಾಡಿ, ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ.